ನಮಸ್ಕಾರ ಫ್ರೆಂಡ್ಸ್, ಫಿಶಿಂಗ್ ವಿ ಚಾನೆಲ್ಗೆ ನಮಸ್ಕಾರ ಎಲ್ಲರಿಗೂ. ನಾವು ಇಲ್ಲಿ ಬಂದಿರೋದು ಯಾವ ಏರಿಯಾ ಅಂದರೆ ಆವತ್ತಿ ಕೆರೆ ಅಂತ. ದೊಡ್ಡಬಳ್ಳಾಪುರದಿಂದ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಈ ಕೆರೆಗೆ. ಯಾರಿಗಾದರೂ ಫಿಶಿಂಗ್ ಮಾಡಬೇಕಂತ ಹೇಳಿದ್ರೆ ಈ ಕೆರೆಗೆ ಬನ್ನಿ. ಆವತ್ತಿ ಕೆರೆ ಹೈದ್ರಾಬಾದ್ ರೂಟು, ಮೇನ್ ರೋಡಲ್ಲೇ ಇದೆ, ಹೈವೇ ರೋಡಲ್ಲಿ ಇದು. ಮತ್ತು ಇಲ್ಲಿ ಈ ಕೆರೆಗೆ ಬರಬೇಕಾದ್ರೆ ಆ ಕೆರೆ ಅವರಿಗೆ 100 ರೂಪೀಸ್ ಕೊಡಬೇಕು. ಒಂದು ಗಾಲಕ್ಕೆ 100 ರೂಪೀಸ್ ಕೊಟ್ಟರೆ ಅವ್ರು ಇಲ್ಲಿ ಹಿಡಿಯೋಕ್ಕೆ ಬಿಡ್ತಾರೆ, ಇಲ್ಲಾಂದರೆ ವಾಪಸ್ ಕಳಿಸ್ಬಿಡ್ತಾರೆ. ಓಕೆನಾ, ಅದು ತಿಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ಏನಂದರೆ ನೋಡಿ, ಇದು ಈ ಕೆರೆಗೆ ಹೊಸದಾಗಿ ಬಂದಿರೋ ನಾವು ಕೇಳ್ಕೊಂಡು ಬಂದಿದ್ದೀವಿ. ನೋಡೋಣ ಶಿಕಾರಿ ಯಾವ ಥರ ಆಗುತ್ತೆ ಅಂಥೇಳಿ. ನಮ್ಮವರು ಎಲ್ಲ ಫುಡ್ಡೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಇನ್ನೊಂದು 10 ನಿಮಿಷ ಆಗ್ಬೋದು ಫಿಶೆಲ್ಲ ಮಿಕ್ಸ್ ಮಾಡಿ ಮತ್ತು ಗಾಲ ಎಲ್ಲ ರೆಡಿ ಮಾಡಿ ಹಾಕ್ತಾಯಿದ್ದೀವಿ. ಒಂದು 10 ನಿಮಿಷ ವೆಯ್ಟ್ ಮಾಡಿ, ಹಂಗೆ ನೋಡಿ ಏನೇನು ಮಾಡ್ತೀವಿ ಅಂತ. ಓಕೆನಾ, ಬ್ಯಾಗೆಲ್ಲ ಬೇರೆ ತಗೋಬೇಕು. ಬರೋ ಥರ ಇದೆ ಮಾಡೋದು. ನೋಡೋಣ, ಏನೋ ಮಾಡಿದ್ದೀವಿ, ತೊಂದರೆ ಇಲ್ಲ. ನಮ್ಮ ಹತ್ರ ಇರೋದು ಗಾಡಿ ಟೂ ವೀಲರಲ್ಲಿ ಬಂದಿಲ್ಲ, ಇವತ್ತು ಆಟೋದಲ್ಲಿ ಬಂದಿದ್ದೀವಿ ನಾವು. ನೋಡೋಣ ಇವತ್ತು ಯಾವ ಮೀನು ಸಿಗುತ್ತೆ ಈ ಕೆರೆಯಲ್ಲಿ. ಫ್ರೆಂಡ್ಸೆಲ್ಲ ನಮ್ಮ ಮೇಲೆ ಕೋಪದಲ್ಲಿದ್ದಾರೆ, ಇಲ್ಲಿ ಯಾರೂ ಬರಲಿಲ್ಲ ಅಂತೇಳಿ. ನೋಡೋಣ ಇವತ್ತು ಏನಾದರೂ ಶಿಕಾರಿ ಚೆನ್ನಾಗಾದರೆ. ನಮ್ಮ ಫ್ರೆಂಡ್ಸು 4-5 ಜನ ಇದ್ದಾರೆ ಪಾಪ. ಅವ್ರು ಯಾವಾಗ ಬಂದರೂ ಕೇಳ್ತಾನೆ ಇರ್ತಾರೆ ನನ್ನ. ನೀವು ಇಟ್ಕೊಬಿಡ್ತೀರ, ಒಬ್ಬರು ಕೊಡೋಲ್ಲ ಅಂತೀರ ಅಂತೇಳಿ ಆಮೇಲೆ ಬೇಜಾರಾಗಿದ್ದಾರೆ ಪಾಪ. ಏನಾದರೂ ಸಿಕ್ಕಿದ್ರೆ ಜಾಸ್ತಿ ಫ್ರೆಂಡ್ಸ್ ಅವ್ರು ಕೊಟ್ಬಿಡೋಣ. ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸ ಪ್ಲೇಸ್ಗೆ ಹೋಗ್ತಾ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ ಅಂತ. ನೆಕ್ಸ್ಟು ಸಾಟರ್ಡೇ ಬಂದ್ಬಿಟ್ಟು ದೊಡ್ಡಬಳ್ಳಾಪುರ, ಯಾವುದಪ್ಪ ಅದು ದೊಡ್ಡಬಳ್ಳಾಪುರ ತಾನೆ, ದೊಡ್ಡಬಳ್ಳಾಪುರ ಕೆರೆಗೆ ಹೋಗೋಣ ಅಂತಿದ್ವಿ. ಅಲ್ಲೂ ಕೆರೆ ಅವ್ರಿಗೆ ಕಾಸು ಕೊಡ್ಬೇಕಂತೆ. ನೋಡೋಣ ಇವತ್ತು ಇಲ್ಲಿ ಶಿಕಾರಿ ಮಾಡಿಬಿಟ್ಟು ದೊಡ್ಡಬಳ್ಳಾಪುರಿಗೆ ಶನಿವಾರ ಹೋಗ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಗೆ 10ವರೆಗೆ ನಾವು ಅಲ್ಲಿ ಇರ್ತೀವಿ. 10ವರೆಗೆ ಸ್ಟಾರ್ಟ್ ಮಾಡ್ತೀನಿ ನಾನು ವೀಡಿಯೋ. ರೆಡಿ ಮಾಡ್ತಾಯಿದ್ದೀನಿ, ಗೊತ್ತಾಗ್ತಿದೆ ಏನೋ ಗೊತ್ತಿಲ್ಲ, ದೂರ ಇದೆ. ಮೊಬೈಲಲ್ಲೇ ವೀಡಿಯೋ ಬಿಟ್ಟಿದ್ದಾರೆ. ಒಂಚೂರು ಝೂಮ್ ಮಾಡ್ತೀನಿ, ಗೊತ್ತಾಗ್ಬೋದು. ಝೂಮ್ ಆಗ್ತಾಯಿಲ್ಲ, ಟ್ರೈ ಮಾಡ್ತಿದ್ದು ಝೂಮ್ ಆಗ್ತಾಯಿಲ್ಲ. ಮತ್ತೆ ನಾನು ವೀಡಿಯೋ ತೆಗಿದ್ದೀನಿ.